ಸ್ವಾಮಿ. ಇದು ಮೊದಲು ಇಷ್ಟಕ್ಕೆ ಮಾತ್ರ ಮಾಡಿದರು, ಈಗ ಜಾಸ್ತಿ ಮಾಡಿದ್ದಾರೆ. ಈಗ ಕೈಗಾರಿಕಾ ಪ್ರದೇಶ ಇದು. ಸರ್ವೆ ನಂಬರ್ ಬಂದು 497 ಬದಂಗುಪ್ಪೆ. ಇಲ್ಲಿ ಮಣ್ಣು ಅಕ್ರಮವಾಗಿ ಮಣ್ಣು ದಂಧೆ ಕೋರೋರು ಮಣ್ಣೆಲ್ಲ ಎತ್ತಿ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಗಂಟ ದಂಧೆಕೋರರು ಅಕ್ರಮವಾಗಿ ಮಣ್ಣನ್ನು ತುಂಬಿದ್ದಾರೆ. ಇದರಿಂದ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು KBD ಅವರು ಇಲ್ಲಿ ಬಂದು ಯಾರು ಬಂದು ಇದಕ್ಕೆ ಗಮನ ಹರಿಸಿಲ್ಲ. ಆದ್ದರಿಂದ ಇದನ್ನು ಸೂಕ್ತ ಕ್ರಮ ತಗೋಬೇಕು. ಮಣ್ಣನ್ನು ದಂಧೆಕೋರರು ಪ್ರತಿದಿನ ಹೆಚ್ಚುವಾಗಿ ಎಲ್ಲ ತಪ್ಪುವೆ ಮಣ್ಣಾಗ ತುಂಬಿ ಮಾರಾಟ ಮಾಡ್ತಿದ್ದಾರೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು, ತಹಸೀಲ್ದಾರ್ ಆಗಲಿ, DC ಆಗಲಿ, ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆಗಲಿ ಯಾರೂ ಸುಧಾ ಬಂದು ಇಲ್ಲಿ ಗಮನ ಹರಿಸ್ತಿಲ್ಲ. ಅದರಿಂದ ಇದು ಸೂಕ್ತ ಕ್ರಮ ತಗೋಬೇಕು ಅಂತಾಗಿ ಕರ್ನಾಟಕ ಕಾವಲು ಪಡೆಯಿಂದ ಎಚ್ಚರಿಸ್ತಿದ್ದೀವಿ. ಹಾಗೂ ಅದನ್ನು ಖಂಡನೆ ಮಾಡಿದ್ದೀವಿ. ಮಾತ್ರ ಮಣ್ಣು ತೋಡಿದ್ರು. ಈಗ ಹೆಚ್ಚಾಗಿ ಇಲ್ಲಿ ಗಂಟು ಮಣ್ಣು ತೋಡಿದ್ದಾರೆ. ರಸ್ತೆ ಸುಧಾ ಮಾಡ್ಕೊಂಡಿದೆ. ಕಾಡು ಪ್ರದೇಶ ಇದು. ಇಲ್ಲಿ ಗಂಧದ ಮರ ಸುಧಾ ಐತೆ. ಇಲ್ಲಿ ಗಂಧದ ಮರ ಇಲ್ಲಿ ಕಾಡಿನ ಒಳ್ಳೊಳ್ಳೆ ಮರಗಳೈತೆ. ಇಲ್ಲಿ ಎಲ್ಲಾನು ನಾಶ ಮಾಡಿದ್ದಾರೆ. ಅವ್ರಿಗೋಸ್ಕರ ಎಲ್ಲಾನು ಗಿಡಗಳನ್ನ ಕಟ್ ಮಾಡಿ ಇನ್ನು ಜಾಗ ಮಾಡ್ಕೊಂಡು ಮುಂದೆ ಹೋಗ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ಇಲ್ಲಿ ಗಮನ ಹರಿಸ್ತಿಲ್ಲ. ಇದು ಒಂದು ದಿನ ಅಲ್ಲ, ಮಾತ್ರ ಅದು ಪ್ರತಿದಿನ ಇದೇ ಥರ ಮಾಡ್ತಿರೋದು. ಸುಮಾರು ವರ್ಷಗಳಿಂದ ಹಂಗೆ ಮಾಡ್ತಾರೆ. ಆ ಕಡೆ ಎಲ್ಲ ತುಂಬಿದ್ದಾರೆ. ಪುನಃ ಈಗ ಒಂದಂತಲ್ಲ ಬೆಟ್ಟ ಆಗ್ಬಾರ್ದು. ರಂಗಾಪುರ ಬೆಟ್ಟ ಸೈಡ್ ಸರಿ, ಇತ್ತಾಗ ಚಿಕ್ಕೋಳ ಸೈಡು ಎಲ್ಲ ತಪ್ಪ ಮಣ್ಣು ತುಂಬ್ತಾರೆ. ತಾಲೂಕು ಆಫೀಸರ್ಗಳು, ತಾಲೂಕು ಅಧಿಕಾರಿಗಳು ಯಾರೂ ಸುಧಾ ಬಂದು ನೋಡ್ತಾ ಇಲ್ಲ. ಇದಕ್ಕೆ ಅವರೇ ಕುಮ್ಮತ್ತು ಕೊಟ್ಟಿದ್ದಾರೆ ಅನಿಸುತ್ತೆ. ನಮಗೆ ಅನುಮಾನ ಮೂಡಿ ಬರ್ತಾ ಇದೆ. ನೋಡಿ, ಈ ಥರ ಸರ್ಕಾರಿ ಜಾಗಗಳನ್ನ ಈ ಥರ ದುರುಪಯೋಗ ಪಡಿಸ್ಕೊತಿದ್ದಾರೆ. ನೋಡಿ, ಇಷ್ಟೊಂದು ಮಣ್ಣುಗಳೈತೆ. ನೋಡಿ, ಎಷ್ಟೋ ಮಣ್ಣುಗಳು, ಇಂಥ ಮಣ್ಣುಗಳು ಅಂತ ಬೇರೆ ಕಡೆಗೆ ಮಾರಾಟ ಮಾಡ್ತಿದ್ದಾರೆ. ಇಲ್ಲಿ ತುಂಬಿಕೊಂಡು ಲಕ್ಷಾಂತರ ರೂಪಾಯಿ ಗಂಟೆ ಹೆಚ್ಚು ಕಮ್ಮಿ ಒಂದು 200-300 ಲೋಡ್ ಐತಿದ್ದಾರೆ ಇಲ್ಲಿ. ಈ ಸಂಬಂಧಪಟ್ಟ ಅಧಿಕಾರಿಗಳು, ಮೈನ್ಸ್ ಅಧಿಕಾರಿಗಳು ಇದು ಸಂಬಂಧಪಟ್ಟ ಇವಾಗ ತನಿಖೆ ಮಾಡಿ ಮಣ್ಣು ದಂಧೆ ಕೋಡ್ರನ್ನು ಬಂಧಿಸಬೇಕಂತಾಗಿ ನಾವು ಮನವಿ ಮಾಡ್ತೀನಿ. ಇದೇ ಥರ ನೀವು ಯಾವುದೇ ಥರ ಕ್ರಮ ತಗೊಳ್ಳಿ ಉಗ್ರ ಹೋರಾಟ ಮಾಡಬೇಕಂತ ಕರ್ನಾಟಕ ಕಾವಲು ಪಡೆ ನಿಮ್ಮ ಕಚೇರಿ ಮುಂದೆನೇ ಬಂದು ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ. ಎಚ್ಚರಿಸ್ತಿದ್ದೀನಿ. ಇದನ್ನು ಇದೇ ಫಸ್ಟ್ ಆ್ಯಂಡ್ ಲಾಸ್ಟು. ಈ ಥರ ನೀವು ಅಧಿಕಾರಿಗಳು ಗಮನ ಹರಿಸ್ತೇ ಹೋದರೆ ನಮ್ಮದು ಉಗ್ರ ಹೋರಾಟ ಇಡೀ ರಾಜ್ಯಾದ್ಯಂತ ಮಾಡಬೇಕಾಗತ್ತೆ. ನಿಮ್ಗೆ ಎಚ್ಚರಿಸ್ತಿದ್ದೀನಿ. ಈ ಬದನಗುಪ್ಪೆ ಕೈಗಾರಿಕಾ ಪ್ರದೇಶ ಅಂತ ಏನಿದೆ, ಚಾಮರಾಜನಗರ ನಮ್ಮ ಜಿಲ್ಲೆಗೆ ಒಳಪಟ್ಟಂಥ ಈ ಬದನಗುಪ್ಪೆ ಕೈಗಾರಿಕಾ ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಎಲ್ಲ ಹೆಚ್ಚಾಗಿ ಕೈಗಾರಿಕಾ ಪ್ರದೇಶಕ್ಕೆ, ಈ ಫ್ಯಾಕ್ಟ್ರಿಗಳಿಗೆ ಅಂತ ಎಲ್ಲ ಜಾಗನ ಸರ್ಕಾರದಿಂದ ಆದೇಶ ಮಾಡಿದರೆ, ಈ ಮಣ್ಣು ಲೂಟಿಕೋರರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಕೆಲವು ಕಡೆ ಇನ್ನೂ ಫ್ಯಾಕ್ಟ್ರಿಗಳು ಶುರುವಾಗದೇ ಇರೋ ಕಡೆ ಏನು ಮಾಡ್ತಾ ಇದ್ದಾರೆ, ಮಣ್ಣು ರಾತ್ರಿ ಬಂದು ಇಲ್ಲಿ ಮಣ್ಣನ್ನ ಕಳ್ತನ ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲೊಂದು ಬಾರಿ ಇದೇ ಥರ ನಾವು ಇದನ್ನು DC ಅವ್ರು ಕೂಡ ಮನವಿ ಮಾಡಿದಾಗ ಅಲ್ಲಿ ದೇವಸ್ಥಾನದ ಹತ್ರ ಮಣ್ಣು ಕಳ್ತನ ಮಾಡ್ತಾ ಇರೋದನ್ನ ಅದನ್ನು ಸ್ಟಾಪ್ ಮಾಡಿ ಅಷ್ಟಕ್ಕೆ ಮಾತ್ರ ನಿಲ್ಲಿಸಿದ್ರು. ಈಗೇನು ಮಾಡ್ತಾ ಇದ್ದಾರೆ ಅಂದರೆ, ಇವರು ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಇವ್ರ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಈ ಯಾರು ಕೇಳಿದಂಥ ಕ್ಷಣದಲ್ಲಿ, ನಮ್ಮ ಸಂಘಟನೆಗಳಾಗಲಿ ಇನ್ನೊಂದು ಸಂಘಟನೆ ಆಗಲಿ ಹೋಗಿ ಕೇಳಿದಂಥ ಕ್ಷಣದಲ್ಲಿ, ಆ ಕ್ಷಣದಲ್ಲಿ ಅಧಿಕಾರಿಗಳು ಬಂದು ಅಲ್ಲಿ ಯಾರು ಹೊಡಿತಾ ಇಲ್ಲ, ಯಾರು ಮಣ್ಣೇನು ಮಾಡ್ತಾ ಇಲ್ಲ, ಲೂಟಿ ಮಾಡ್ತಾ ಇಲ್ಲ ಅನ್ನೋದನ್ನ ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ಬಿಟ್ಟು ಇವರು ಸಾಥ್ನ ಅವ್ರಿಗೆ ಕೊಟ್ಟು ಕೂಡ ಇದನ್ನು ಶಾಮೀಲಾಗಿದ್ದಾರೆ. ಇವರು ಏನು ಮಣ್ಣು ದಂಧೆಕೋರರು ಏನಿದ್ದಾರೆ, ಇವ್ರಿಗೆ ದುಡ್ಡು ಕಾಸು ಕೊಟ್ಬಿಟ್ಟು ಇವ್ರನ್ನ ಎಲ್ಲೋ ಸಮಥಿಂಗ್ ಮಾಡಿಕೊಂಡು ಇದನ್ನು ಮಣ್ಣು ನೋಡಿ ಇಲ್ಲಿ ನೋಡ್ತಾ ಇರೋ ಹಾಗೆ ಇಲ್ಲಿ ಇದು KDB ಇಂಡಸ್ಟ್ರಿಯಲ್ ಬದನಗುಪ್ಪೆ ಇಂಡಸ್ಟ್ರಿಯಲ್ ಸೇರಿದ್ದು ಕೈಗಾರಿಕಾ ಪ್ರದೇಶಕ್ಕೆ ಮಣ್ಣು ಯಥೇಚ್ಛವಾಗಿ ಹೊಡೆದು ಮಣ್ಣನ್ನೆಲ್ಲ ಬೇರೆ ಕಡೆಗೆ ದುಡ್ಡಿಗೆ ಮಾರಾಟ ಮಾಡಿಕೊಂಡು ಇದೆಲ್ಲ ಮಾಡ್ತಾ ಇದ್ದಾರೆ. ಇದು ರಾತ್ರಿ ಮಾಡ್ತಾ ಇರೋದಂತ ಇದು ಸಂಬಂಧಪಟ್ಟಿದ್ದು. ಆದರೂ ಕೂಡ ಇಲ್ಲಿಗೆ ತಹಸೀಲ್ದಾರ್ ಅಧಿಕಾರಿಗಳಾಗಲಿ, ಇದಕ್ಕೆ VA ಆಗಲಿ, RA ಆಗಲಿ ಅವ್ರ ಗಮನಕ್ಕೂ ಕೂಡ ಗೊತ್ತಿದ್ರೂ ಕೂಡ ಗೊತ್ತಿದೆ ರೀತಿ ಕಣ್ಣು ಒರೆಸೋ ನಾಟಕ ಆಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ನಮ್ಮ ಗಮನಕ್ಕೆ ಬಂದಿಲ್ಲ ಅನ್ನೋ ಲೆಕ್ಕಾಚಾರ ಮಾತಾಡ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು. ಇಲ್ಲಿ ಮರಗಳು ಬೆಲೆ ಬಾಳುವಂಥ ಮರಗಳು, ಸುತ್ತಮುತ್ತ ಮರಗಳಿದೆ, ಅದನ್ನು ಕೂಡ ಕಟ್ ಮಾಡಿ ಇವರು ಯಾವುದೇ ರೀತಿ ಪರ್ಮಿಷನ್ ಇಲ್ಲದೆ ಮರಗಳನ್ನು ಕೂಡ ಇಷ್ಟ ಮನ ಬಂದಂತೆ ಮರಗಳನ್ನ ಕಟ್ ಮಾಡಿ, ಇವತ್ತು ಒಂದು ಮರ ಬೆಳೆಸ್ಬೇಕಂದ್ರೆ ತುಂಬ ಕಷ್ಟ ಇದೆ. ಅದು ಬರಬೇಕು ಅಂದರೆ ತುಂಬ ವರ್ಷಗಳೇ ಬೇಕು. ಇವತ್ತು ಮರಗಳು ಬರಬೇಕು ಅಂದರೆ ಇವತ್ತು ಮರಗಳನ್ನು ಯಥೇಚ್ಛವಾಗಿ ಇವರು ಕಟ್ ಮಾಡ್ಕೊಂಡು ಅದನ್ನೇ ಇವರು ಲಾರಿಗಳು ಓಡಾಡೋದಕ್ಕೆ, JCB ಓಡಾಡೋದಕ್ಕೆ ಎಲ್ಲ ಒಂದು ಜಾಗನ ಮಾಡಿಕೊಂಡು ಯಥೇಚ್ಛವಾಗಿ ಮಣ್ಣನ್ನು ಲೂಟಿ ಮಾಡಿಕೊಂಡು ಇವರು ಈ ಥರ ಎಲ್ಲ ಮಾಡಿಕೊಂಡು ಅರಣ್ಯ ಪ್ರದೇಶನೂ ಕೂಡ ಇದು ಅರಣ್ಯ ಪ್ರದೇಶಕ್ಕೆ ಸೇರಿದ್ದು. ಮತ್ತು ಈ ಥರ ಆಗಿರೋದ್ರಿಂದ ಈ ಪ್ರಾಣಿಗಳು ಈ ನಮ್ಮ ನಗರಾದ್ಯಂತ ಹೊರಗಡೆ ಬರೋದಕ್ಕೆ ಈ ಮಣ್ಣು ಲೂಟಿಕೋರರಿಂದ ಅದು ಒಂದು ಕಾರಣ ಆಗ್ತದೆ. ಆಮೇಲೆ ಇಲ್ಲಿ ಯಥೇಚ್ಛವಾಗಿ ನವಿಲುಗಳಿವೆ, ನವಿಲುಗಳನ್ನು ಕೂಡ ಹೊಡೆದು ತಿಂದಿದ್ದಾರೆ ಅಂತ ಅದೇನು ಇದೇ ಇಲ್ಲ, ಸಂದೇಹನೇ ಇಲ್ಲ, ಅದು ಅನುಮಾನ ಸಂದೇಹನೇ ಇಲ್ಲ. ನವಿಲುಗಳು ಇದೆ, ಜಿಂಕೆಗಳು ಓಡಾಡ್ತವೆ,
ಅರಣ್ಯ ಪ್ರದೇಶ ಆಗಿರೋದ್ರಿಂದ ಎಲ್ಲ ಪ್ರಾಣಿಗಳಿವೆ, ಅದನ್ನು ಕೂಡ ಹೊಡೆದು ಇವರು ತಿನ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ. ಅದು ಸಂದೇಹನೇ ಇಲ್ಲ. ನವಿಲುಗಳೆಲ್ಲ, ಜಿಂಕೆಗಳು ಎಲ್ಲ ಗೊತ್ತಿರೋ ವಿಚಾರನೇ. ಎಲ್ಲ ಯಥೇಚ್ಛವಾಗಿ ಈಗ ಅರಣ್ಯ ಪ್ರದೇಶ ನಾಶ ಆಗ್ತಾ ಇರೋದ್ರಿಂದ ಈಗ ಪ್ರಾಣಿಗಳು ನಗರಾದ್ಯಂತ ವಲಸೆ ಬರೋಂಥ ಪರಿಸ್ಥಿತಿಗಳಿದ್ದಾವೆ. ಮನುಷ್ಯರೇ ಒಂದು ಕಾಡು ಹತ್ರ ಬಂದಾಗ ಪ್ರಾಣಿಗಳೆಲ್ಲ ಊರು ಬರೋಂಥ ಪರಿಸ್ಥಿತಿ ಆಗಿದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ ಆಗ್ಬೋದು, ವಿ ಎ ಆಗ್ಬೋದು, ಆರ್ ಎ ಆಗ್ಬೋದು, ಮತ್ತು KDB ನಮ್ಮ ಕೈಗಾರಿಕಾ ಪ್ರದೇಶದ ಅಧಿಕಾರಿಗಳಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಕೂಡಲೇ ಇದನ್ನು ಎಚ್ಚೆತ್ಕೊಂಡು ಈ ಮಣ್ಣು ಲೂಟಿಕೋರರು ಇದೊಂದೇ ಕಡೆ ಅಂತಲ್ಲ, ನಮ್ಮ ಕೈಗಾರಿಕಾ ಪ್ರದೇಶ ಬದನಗುಪ್ಪೆ ಆಗಲಿ, ನಮ್ಮ ಇದು ಬೆಟ್ಟದ ತಪ್ಪಲಿದೆ, ಕರಿವಾದ ಸ್ವಾಮಿ ರಾಜ ಇದಿದೆ ತಪ್ಪಲಲ್ಲಿ, ಅಲ್ಲೂ ಕೂಡ ಲೂಟಿ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಬೆಟ್ಟ ಪ್ರದೇಶಗಳಿದೆ ಅಲ್ಲೆಲ್ಲ ತುಂಬ ಯಥೇಚ್ಛವಾಗಿ ಮಣ್ಣನ್ನು ರಾತ್ರೋರಾತ್ರಿ ಕಳ್ತನ ಮಾಡಿ ಇದನ್ನ ಹೆಚ್ಚೆಚ್ಚು ಹಣಕ್ಕೆ ಮಾರಾಟ ಮಾಡಿಕೊಂಡು ಇವರು ದುಡ್ಡು ಮಾಡೋ ದಂಧೆಯಲ್ಲಿದ್ದಾರೆ. ಆ ದುಡ್ಡಿನ ದಂಧೆಯಲ್ಲಿ ಕೂಡ ಈ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಇದು ಇದೇ ಥರ ಮುಂದುವರ್ಕೊಂಡು ಹೋದ್ರೆ ನಮ್ಮ ಕರ್ನಾಟಕ ಕಾವಲು ಪಡೆಯಿಂದ ಉಗ್ರ ಪ್ರತಿಭಟನೆಯನ್ನ ತಮ್ಮ ಕಚೇರಿಗಳ ಮುಂದೆ ಬಂದು ಹೋರಾಟ ಮಾಡಬೇಕಾಯ್ತಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೇನೆ. ಕರ್ನಾಟಕ ಕಾವಲು ಪಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್. ನೋಡಿ, ಇದು ನೀಲಗಿರಿ ಮರ ಹಾಗೂ ಮರಗಳನ್ನ ಕಟ್ ಮಾಡಿ ಇವರು ಹೊಡಿತಾ ಇರೋ ಮಣ್ಣು ಇದಕ್ಕೆ ಜಾಗ ಏನು ಮಾಡ್ಕೊಂಡಿದ್ದಾರೆ ಕೈಗಾರಿಕಾ ಪ್ರದೇಶ ಅದಕ್ಕೆ ಇದನ್ನು ಗೇಟ್ ಥರ ಮಾಡಿಕೊಂಡು ಮರಗಳನ್ನು ಕಡಿದು ಗೇಟ್ ಥರ ಮಾಡಿಕೊಂಡು ಎಲ್ಲ ಮುಚ್ಚಿ ಇವರು ರಾತ್ರೋರಾತ್ರಿ ಬಂದು ಕಳ್ತನ ಮಾಡ್ತಾ ಇರೋದು. ನೋಡಿ, ಎಲ್ಲ ಮರಗಳನ್ನ ಯಾವ ಥರ ಕಟ್ ಮಾಡಿದ್ದಾರೆ, ಮನ ಬಂದಂತೆ ಕಟ್ ಮಾಡಿ. ಇಲ್ಲಿ ಬೆಲೆ ಬಾಳುವ ಗಂಧದ ಮರಗಳು ಕೂಡ ಇವೆ. ಆದರೂ ಕೂಡ ಇವರು ಯಾವುದನ್ನು ಲೆಕ್ಕಿಸ್ದೆ, ಯಾವುದೇ ರೀತಿ ಇಂಟಿಮೇಷನ್ ಇಲ್ಲದೆ, ಯಾವುದೇ ರೀತಿ ಒಂದು ಪರ್ಮಿಷನ್ ಇಲ್ಲದೆ ಇವರು ಏಕಾಏಕಿ ಇದನ್ನೆಲ್ಲ ಕಟ್ ಮಾಡಿ ಗೇಟ್ ಮಾಡ್ಕೊಂಡಿರೋದವರು. ಅವರು ಒಳಗಡೆ ಹೋಗೋದಕ್ಕೆ ಗೇಟ್ ಮಾಡ್ಕೊಂಡಿರೋದು. ಇದು ನೋಡಿ, ಇದೇ ಮಣ್ಣು ಈ ಥರ. ಈ ಗ್ರಾವೆಲ್ ಮಣ್ಣು ಏನಿದೆ ಇದನ್ನು ಯಥೇಚ್ಛವಾಗಿ ಹೊರಗಡೆ ನಗರ ಪ್ರದೇಶಗಳಿಗೆ ಮಾರಾಟ ಮಾಡಿಕೊಂಡು ಹೆಚ್ಚು ಹಣವನ್ನು ಗಳಿಸೋ ಇದಕ್ಕೆ ಇವರು ಮುಂದುವರಿತಾ ಇದ್ದಾರೆ. ನೋಡಿ, ಇದು ಮರಗಳು ಯಾವ ಥರ ಕಟ್ ಮಾಡಿದ್ದಾರೆ. ಒಂದು ಮರ ಬೆಳಿಬೇಕು ಅಂದರೆ ಇವತ್ತು ಎಷ್ಟು ಕಷ್ಟ ಇದೆ. ಮರಗಳಿಂದ ನಮ್ಗೆ ಉಸಿರಾಟ ಕೂಡ ತುಂಬ ಸಮಸ್ಯೆ ಆಗುತ್ತೆ. ಇವತ್ತು ಮರಗಳನ್ನ ಇವರು ಯಾವುದೇ ರೀತಿ ಲೆಕ್ಕಾಚಾರ ಇಲ್ಲದೆ, ಒಂದು ಪರ್ಮಿಷನ್ ಇದೆ, ಈ ಥರ ಕಟ್ ಮಾಡಿರೋ. ನೋಡಿ, ಎಲ್ಲ ಮರಗಳನ್ನ ಯಾವ ಥರ ಮನ ಬಂದಂತೆ ಕಟ್ ಮಾಡಿ ಯಾವ ಥರ ಬಿಸಾಕಿದ್ದಾರೆ. ಇದು ಫಾರೆಸ್ಟ್ ಏರಿಯಾ ಮೇನ್. ಇದು ಅರಣ್ಯ ಇಲಾಖೆ, ತುಂಬ ಅರಣ್ಯ ಇಲಾಖೆ. ಅದೇ ಯಾವುದೋ ಬೇರೆ ವ್ಯಕ್ತಿ ಹೋದಂಥ ಕ್ಷಣದಲ್ಲಿ ಅರಣ್ಯ ಇಲಾಖೆಯವರಾಗ್ಬೋದು, ಬೇರೆ ನಮ್ಮ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಬೇರೆ ವ್ಯಕ್ತಿಗಳವ್ರೆ ತಕ್ಷಣದಲ್ಲಿ ಏನಕ್ಕೆ ಬಂದಿದ್ದೆ, ಯಾತಕ್ಕೆ ಬಂದಿದ್ದೆ ಅಂತೆಲ್ಲ ಕೇಳ್ತಾರೆ. ಇವರು ಲಾರಿಗಳನ್ನೇ ತಂದು JCBಯನ್ನು ತಂದು ಲೂಟಿ ಮಾಡ್ತಿದ್ದು ಕೂಡ